ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಮಗೆ ಶತ್ರುಗಳು ಯಾವಾಗ ಎಲ್ಲಿ ಹುಟ್ಕೋತಾರೋ ಗೊತ್ತಿಲ್ಲ. ಆ ಶತ್ರುಗಳಿಗೆ ಸ್ಥಳ, ಟೈಮು, ವಾರ, ತಿಥಿ ಏನೂ ಇಲ್ಲ. ಯಾವ ಬೇಕಾದ್ರೂ ಶತ್ರುಗಳು ಹುಟ್ಕೋಬೋದು. ನೆನ್ನೆ ನಿಮಗೆ ಭಾಳಷ್ಟು ಎಕ್ಸಾಂಪಲ್ಸ್, ಉದಾಹರಣೆ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದೆ. ಶತ್ರುಗಳು ಯಾವ ರೀತಿ ಹುಟ್ಕೋತಾರೆ. ಅಂಥ ಶತ್ರುಗಳನ್ನು ಕಂಪ್ಲೇಂಟ್ ಕೊಡ್ದಾನೆ, ಒಂದು ಪೈಸಾ ಬಂಡವಾಳ ಇಲ್ದಾನೆ, ಯಾರ ಹತ್ರನೂ ಹೇಳ್ಕೊಳ್ದಾನೆ, ನಮಗೆ ತೊಂದರೆ ಕೊಡುವಂಥ ಶತ್ರುಗಳ ಬಲವನ್ನು ಕ್ಷೀಣಿಸಿ ಸರ್ವನಾಶ ಮಾಡೋದು ಹೇಗೆ ಅನ್ನೋ ವಿಚಾರನ ನಿನ್ನೆ ನಾನು ಹೇಳ್ಕೊಟ್ಟಿದ್ದೆ. ಇವತ್ತು ನಮಗೆ ನಾವೇ ಸರ್ವನಾಶ ಮಾಡ್ಕೊಳ್ಳೋದು ಬಗ್ಗೆ ಹೇಳ್ತೀನಿ ನಾನು. ನಮಗೆ ನಾವೇ ಸರ್ವನಾಶ ಮಾಡ್ಕೊಂಡ್ಬಿಡ್ತೀವಿ. ನಮಗೆ ನಾವೇ ಶತ್ರು. ಕಲಿಯುಗದಲ್ಲಿ ಮಿತ್ರರಿಲ್ಲ ಅಂದರೂ ಶತ್ರುಗಳಿರ್ತಾರೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಅಂತರಂಗ ಶತ್ರು ನಮಗೆ ನಾವೇ ದ್ವೇಷಿಸ್ಕೊಳ್ಳೋದು, ನಮ್ಮನ್ನು ನಾವೇ ಹೇಟ್ ಮಾಡ್ಕೊಳ್ಳೋದು, ನಮ್ಮನ್ನು ನಾವೇ ನಿಂದನೆ ಮಾಡ್ಕೊಳ್ಳೋದು, ಇದು ಅಂತರಂಗ ಶತ್ರು. ಬಹಿರಂಗ ಶತ್ರು ಎದುರುಗಡೆ ಮನೆಯವರು, ನನ್ನ ಬಲಗಡೆ ಮನೆಯವರು, ನನ್ನ ಎಡಗಡೆ ಮನೆಯವರು, ನನ್ನ ಹಿಂಭಾಗದ ಮನೆಯವರು, ನನ್ನ ಆಫೀಸ್ನಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಎಲ್ಲ ಥರ ಕ್ಷೇತ್ರದಲ್ಲೂ ಕೂಡ ನಮಗೆ ಶತ್ರುಗಳು ಇದ್ದೇ ಇರ್ತಾರೆ. ಶತ್ರುಗಳಿದ್ದಾರೆ ಅಂತ ನಾವು ಬದುಕೋದು ಬಿಡೋಕ್ಕಾಗಲ್ಲ. ಶತ್ರುಗಳಿದ್ದಾರೆ ಅಂತ ನಾವು ಅನುಭವಿಸೋದನ್ನ ಬೇಡ ಅಂತ ಬಿಸಾಡೋಕ್ಕಾಗಲ್ಲ. ಎಲ್ಲವೂ ಬೇಕು, ಆದರೆ ಶತ್ರು ಬೇಡ. ಶತ್ರು ಸರ್ವನಾಶ ಮಾಡಬೇಕು ಅನ್ನೋದಾಗಿದ್ದರೆ ಮೊದಲು ನಮ್ಮ ಅಂತರಂಗದ ಶತ್ರುವನ್ನು ನಾವು ಕಮ್ಮಿ ಮಾಡಬೇಕು. ಶತ್ರು ಯಾಕೆ ಬರ್ತಾರೆ ಅನ್ನೋದು ಪ್ರಶ್ನೆ. ಲಕ್ಷ್ಮೀ ಶ್ರೀನಿವಾಸ್, ನಾಳೆಯಿಂದ ನಿನಗೆ ಶತ್ರುಪ್ಪ ನಾನು ಅಂತ ಯಾರೂ ಹೇಳಲ್ಲ. ನನ್ನಿಂದ ತೊಂದರೆ ಆಗಿದ್ದರೆ ಮಾತ್ರ ಅವನು ನನಗೆ ಶತ್ರು ಆಗ್ತಾನೆ. ನಾನು ಅವನು ಲವ್ ಮಾಡಿದ್ರೆ, ಅವನು ಪ್ರೀತಿಸಿದ್ರೆ, ಅವನನ್ನು ಗೌರವಿಸಿದ್ರೆ, ಅವನಿಗೆ ಸದಾ ನಾನು ಸಹಾಯ ಮಾಡ್ತಿದ್ರೆ ಅವನು ನನಗೆ ಶತ್ರು ಆಗೋದೇ ಇಲ್ಲ. ನಿತ್ಯ ನಿರಂತರ ಮಿತ್ರನಾಗ್ತಾನೆ. ಅದೇ ಅವನಿಗೆ ಬೈಯೋದು, ಮಾಡೋದು, ಮೋಸ ಮಾಡೋದು, ಅವನಿಗೆ ತೊಂದರೆ ಕೊಡ್ತಿದ್ದರೆ ನಿತ್ಯ ನಿರಂತರ ಶತ್ರು ಆಗಿಬಿಡ್ತಾನೆ. ಹಾಗಾದರೆ ನಮ್ಮಲ್ಲಿ ಏನೋ ಒಂದು ವೀಕ್ನೆಸ್ ಇದೆಯಲ್ವಾ, ನಮ್ಮಲ್ಲಿ ಏನೋ ಒಂದು ಕೊರತೆ ಇದೆಯಲ್ಲ, ಆ ಕೊರತೆನೇ ಶತ್ರು ಸೃಷ್ಟಿ ಮಾಡುತ್ತೆ ಅಂತ ನನ್ನ ಅನುಭವದ ಮಾತು. ನಾವು ಒಂದು ಜಾತಕ ತಗೊಂಡ್ರೆ ಆ ಜನ್ಮ ರಾಶಿ ಕುಂಡ್ಲಿನಲ್ಲಿ ಕೆಲವು ಮನೆಗಳಲ್ಲಿ, ಕೆಲವು ರಾಶಿಗಳಲ್ಲಿ, ಒಂದು ಭಾವಗಳಲ್ಲಿ ಶುಭ ಗ್ರಹ ಇರ್ತದೆ, ಅವನಿಗೊಂದು ಶತ್ರುಗ್ರಹ ಜೊತೆ ಕೂತಿರ್ತದೆ. ಶುಭ ಗ್ರಹ ಜೊತೆಗೆ ಒಬ್ಬ ಶತ್ರುಗ್ರಹ ಕೂತಿರ್ತದೆ. ಶುಭ ಗ್ರಹ ಜೊತೆಗೆ ಶತ್ರುಗ್ರಹ ಜೊತೆಗೆ ಒಬ್ಬ ಪಾಪಗ್ರಹ, ನಮ್ಮನ್ನು ಕೆಟ್ಟ ಕೆಲಸ ಮಾಡುವಂಥ ಒಂದು ಗ್ರಹ ಕೂತಿದೆ, ಅದು ಪಾಪಗ್ರಹ. ನನ್ನ ಜಾತಕದಲ್ಲಿ 5ನೇ ಮನೆಯಲ್ಲೋ 6ನೇ ಮನೆಯಲ್ಲೋ 7ನೇ ಮನೆ ಯಾವುದೋ ಒಂದು ರಾಶಿ ಭಾವದಲ್ಲಿ ಶುಭ ಗ್ರಹ ಇದೆ. ನಂಗೆ ಒಳ್ಳೇದಾಗಬೇಕು ಅಂತಿದೆ, ಒಳ್ಳೇದು ಮಾಡಬೇಕು ಅಂತ ಅನಿಸ್ತಿದೆ, ಆದರೆ ಯಾವುದೋ ಒಂದು ಗ್ರಹ ಕೆಟ್ಟದ್ದು ಮಾಡು ಅಂತ ಹೇಳ್ತಾ ಇದೆ. ಯಾವುದೋ ಒಂದು ಶತ್ರುಗ್ರಹನ ಜೊತೆ ನನ್ನ ಮನೇಲಿ ಕೂತ್ಬಿಟ್ಟು ನನಗೆ ಹೆಂಡತಿನೇ ಶತ್ರು, ಗಂಡನೇ ಶತ್ರು, ಮಕ್ಕಳೇ ಶತ್ರು, ಎಲ್ಲರೂ ಶತ್ರುಗಳನ್ನು ಸೃಷ್ಟಿ ಮಾಡ್ತಿದೆ. ನನಗೆ ಒಳ್ಳೇದು ಮಾಡಬೇಕು ಅಂತ ಆಸೆ, ನಾನು ಒಳ್ಳೇದು ಮಾಡ್ತಾಯಿದ್ದೀನಿ, ಕೆಟ್ಟದ್ದೇ ಮಾಡಿಲ್ಲ. ಯಾಕಂದರೆ ಶುಭ ಗ್ರಹದಲ್ಲಿದೆ ನನ್ನ ಜಾತಕದಲ್ಲಿ. ಶುಭ ಗ್ರಹ, ಲಕ್ಷ್ಮೀ ಶ್ರೀನಿವಾಸ ಒಳ್ಳೇದು ಮಾಡು, ಲಕ್ಷ್ಮೀ ಶ್ರೀನಿವಾಸ ಅವನೇನೇ ಬೈದರು ಅನುಸರಿಸ್ಕೊಂಡು ಹೋಗು, ಲಕ್ಷ್ಮೀ ಶ್ರೀನಿವಾಸ ಅವ್ನು ಕೊಡ್ದವರು ಪರವಾಗಿಲ್ಲ, ನಿನ್ನಲ್ಲಿರೋದೋ ಕೊಟ್ಟು ಆರಾಮಾಗಿರು, ಒಳ್ಳೇದು ಮಾಡ್ತಾ ಹೋಗು, ಒಳ್ಳೇದು ಮಾಡ್ತಾ ಹೋಗು, ಒಳ್ಳೇದು ಕೇಳ್ತಾ ಹೋಗು, ಒಳ್ಳೇದು ಕೊಡ್ತಾ ಹೋಗುತ್ತೆ ಶುಭ ಗ್ರಹ ಹೇಳ್ತಾ ಇದೆ ನನ್ನ ಜಾತಕದಲ್ಲಿ. ಆದರೆ ಪಾಪಗ್ರಹ ಜೊತೆ ಸೇರ್ಕೊಂಡ್ಬಿಟ್ಟು ಕೊಟ್ಬಿಟ್ಟು ಬೈಯ ಅವನಿಗೆಲ್ಲ ಕೊಡಲೇಬೇಡ, ಹೋಗ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ, ಕೋರ್ಟ್ಗೆ ಹೋಗಲಿ, ಅವ್ನಿಗೇನು ಬೇಕಾರ ಅಲ್ಲಿ ಕೊಡಬೇಡ ಅಂತ ಪಾಪಗ್ರಹ ಪಾಪ ಮಾಡು ಅಂತ ಹೇಳುತ್ತೆ. ನನಗೆ ಪಾಪ ಮಾಡಿಸ್ಬಿಡುತ್ತೆ ನನ್ನ ಕೈನಲ್ಲಿ. ಇದೆಲ್ಲ ಆಯಿತಾ, ಕೆಟ್ಟದ್ದು ಮಾಡಿಸ್ಬಿಟ್ಟು ಅವನೇ ನನ್ನ ಮೇಲೆ ತಿರುಗಿ ಬೀಳಬೇಕು. ಹಾಗೆ ಅಲ್ಲೊಂದು ನನ್ನ ಜಾತಕದಲ್ಲಿ ಅದೊಂದು ಶತ್ರುಗ್ರಹ ಬೇರೆ ಕೂತಿದೆ. ಪಾಪಗ್ರಹ ಜೊತೆಗೆ ಶತ್ರುಗ್ರಹ, ಈ ಎರಡೂ ಸೇರಿ ನನ್ನ ಕೈಯಿಂದ ಒಳ್ಳೆಯದನ್ನು ಮಾಡಿಸ್ತಿಲ್ಲ. ನಾನು ಎಲ್ರಿಗೂ ನಿಷ್ಠುರ ಆಗ್ತಾಯಿದ್ದೀನಿ, ನಾನು ಎಲ್ಲರ ಕೈಲೂ ಬಯಸ್ಕೊತಾ ಇದ್ದೀನಿ. ನನಗೆ ಈ ದಶಾಭುಕ್ತಿನಲ್ಲಿ ಶತ್ರುಗಳೇ ಜಾಸ್ತಿ ಆದರು ಮಿತ್ರರಿಗಿಂತ ಅಂತ ಹೇಳುತ್ತೆ. ಯಾವಾಗ ನನಗೆ ಶತ್ರುಗಳು ಜಾಸ್ತಿ ಆಯಿತು ನನ್ನ ಬಲ ಕ್ಷೀಣುತ್ತೆ. ಯಾಕೆಂದರೆ ಯೋಚನೆ ಮಾಡ್ತೀವಿ, ಅಯ್ಯೋ ಇವ್ನು ಹಿಂಗೆ ಅಂದ್ಬಿಟ್ನಲ್ಲ, ಇವ್ನು ಮಾಟ ಮಾಡಿಸ್ಬಿಟ್ಟು ಮನೆ ಮುಂದೆ ಹಾಕ್ಬಿಟ್ನಲ್ಲ, ಇವ್ನು ಈ ಥರ ಹೇಳಿ ನಂಗೆ ತೊಂದರೆ ಕೊಡ್ತಿದ್ದಾನಲ್ಲ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎದುರಿಸ್ತಾ ಇದ್ದಾನಲ್ಲ, ಮನೆಗೆ ಬಂದು ಗಲಾಟೆ ಮಾಡ್ದ, ಜನ ಕರ್ಕೊಂಬಂದು ಹೊಡ್ಸೋದ, ಬೈಸ್ತಾ, ನಿಂದನೆ ಮಾಡ್ದ, ಅಯ್ಯೋ 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 ಅಂಥೇಳಿ ಚಂದ್ರ ಮತ್ತು ರಾವು ಸೇರ್ಕೊಂಡು ಚಿಂತನೆಗೆ ಹೋಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ ಮನುಷ್ಯ.
ಡಿಪ್ರೆಷನ್ ಏನು ಮೆಂಟಲ್ ಪೇಯ್ನ್, ಖಿನ್ನತೆ. ಯಾವಾಗ ಮೆಂಟಲ್ ಪೇಯ್ನ್ ಡಿಪ್ರೆಷನ್ ಆಯಿತು, ಕಾಲಿಗೆ ತುತ್ತಾದ, ಕಾಯಿಲೆ ಮನೋರೋಗಕ್ಕೆ ತುತ್ತಾದ, ಚೆನ್ನಾಗಿದ್ದವನು ಹಿಂಗಾಗ್ಬಿಟ್ಟ, ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ ಅಂತೇಳಿ ದುಡ್ಡೆಲ್ಲ ಕಳ್ಕೊಂಡ, ಲಾಯರ್ ಕೊಟ್ಟ, ಕೋರ್ಟ್ಗೆ ಹೋದ, ಅಲ್ಲಿ ಆಯಿತು ಇಲ್ಲಾಯಿತು ಶತ್ರುಗಳಿಂದ. ಆದ್ದರಿಂದ ಶತ್ರುಗಳು ಸೃಷ್ಟಿಯಾಗೋದು ನಮ್ಮ ಒಂದು ನಾಲಿಗೆಯಿಂದ, ನಮ್ಮ ಕೆಟ್ಟ ಭಾವನೆಗಳಿಂದ, ನಮ್ಮ ಕೆಟ್ಟ ಎಮೋಷನಿಂದ. ಆಗನೇ ಅದಕ್ಕೆ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಉಪದೇಶ ಹೇಳ್ತಾರೆ ವೈರಾಗ್ಯ ಕಾಂಡದಲ್ಲಿ, ಅರ್ಜುನ ಭಾವನೆಗಳು ಶುದ್ಧಿ ಆಗಲು, ಭಾವನೆಗಳು ಶುದ್ಧಿ ಮಾಡ್ಕೋ, ನಿನ್ನ ಎಮೋಷನ್ಸು ಶುದ್ಧಿ ಆಗಲಿ, ನಿನ್ನ ಮಾತು ಶುದ್ಧಿ ಆಗಲಿ. ನಿನ್ನ ಅಹಂಕಾರವೇ ನಿನಗೆ ಶತ್ರುಗಳಾಗ್ತದೆ. ರೂಪಮದ, ನನ್ನಂಥ ರೂಪವಂತ ಯಾರೂ ಇಲ್ಲ, ನನ್ನಷ್ಟು ಅಂದ ಚಂದದವನು ಯಾರೂ ಇಲ್ಲ ಅಂದಾಗ ಅಹಂಕಾರ ಮದದಿಂದ ಇನ್ನೊಬ್ಬ ಸೃಷ್ಟಿ ಮಾಡ್ಕೊಬಿಡ್ತೀನಿ. ನನ್ನಲ್ಲಿರೋ ಐಶ್ವರ್ಯ, ನನ್ನಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಹತ್ರ ಏನೂ ಇಲ್ಲ, ನನ್ನ ಐಶ್ವರ್ಯ ದರ್ಪದಿಂದ ಮದದಿಂದ ಶತ್ರುಗಳನ್ನು ಸೃಷ್ಟಿ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಅಧಿಕಾರ ಬಲದಿಂದ ನಾನು DC, ನಾನು AC, ನಾನು ಮಿನಿಸ್ಟ್ರು, MLA, ಕಾರ್ಪೊರೇಟರ್, ಅಹಂಕಾರದಿಂದ ಶತ್ರುಗಳನ್ನು ಸೃಷ್ಟಿ ಮಾಡಿ ನಾನು ನೆಕ್ಸ್ಟ್ ಎಲೆಕ್ಷನ್ ಸೋತೋಗ್ಬಿಡ್ತೀನಿ. ರೂಪಮದ, ಹಣಮದ, ಯೌವನ, ನನ್ನಂಥ ಯೌವನ, ಮೊದಲು ನೀನು ಅಷ್ಟಿಲ್ಲ, ಹಂಗೆ ನೀನು ನಪುಂಸಕ, ಹಾಗೆ ಹೇಗೆ ಅಂತ ಟೀಕೆ ಮಾಡಿ ನನ್ನ ಆ ಒಂದು ಯೌವನ ಮದದಲ್ಲಿ ಸೃಷ್ಟಿ ಮಾಡಿಕೊಂಡೆ. ಶತ್ರುಗಳು ಜಾಸ್ತಿ ಆದರು. ಜನಬಲ, ನನಗೆ MLA ಗೊತ್ತು, MP ಗೊತ್ತು, ಮಿನಿಸ್ಟ್ರ್ ಗೊತ್ತು, ಕಾರ್ಪೊರೇಟ್ರ್ ಗೊತ್ತು, ನನಗೆ ಎಲ್ಲಿ ತಿಂತವರೆಲ್ಲ ಗೊತ್ತು. ಆ ಒಂದು ಬಲ ಮದ ಅಹಂಕಾರದಿಂದ ಜನರೆಲ್ಲ ನಿಷ್ಠುರ ಮಾಡಿಕೊಂಡು ಸೃಷ್ಟಿ ಮಾಡಿಕೊಂಡೆ ಶತ್ರುಗಳನ್ನು. ಹೀಗೆ ಹಣ, ಐಶ್ವರ್ಯ, ಯೌವನ, ವಿದ್ಯೆ, ನನ್ನಷ್ಟು ಶುದ್ಧ ಓದಿರೋರು ಯಾರೂ ಇಲ್ಲ, ನೀನು SLC ಫೇಲ್, PUC ಫೇಲ್, ಮಂಕು, ನೀ ವೇಸ್ಟ್ ಅಂಥೇಳಿ ನಾವು ಆ ಸೊಕ್ಕು, ದುರಹಂಕಾರ, ಅಹಂಕಾರದಿಂದ ಹೀಯಾಳಿಸಿ ನಾವು ಶತ್ರುಗಳನ್ನು ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಮತ, ಮಾತ್ಸರ್ಯಗಳಿಂದ ನಮ್ಮಿಂದಲೇ ನಾವು ಶತ್ರುಗಳ ಸೃಷ್ಟಿ ಮಾಡ್ತೀವಿ. ಆದ್ದರಿಂದ ಶತ್ರುಗ್ರಹ, ಪಾಪಗ್ರಹಗಳು ನಮ್ಮ ಜೊತೆಲಿದ್ದಾಗ ಅಹಂಕಾರ, ದುಹಂಕಾರ, ಕಿಚ್ಚು, ಹೊಟ್ಟೆ ಕಿಚ್ಚು, ದ್ವೇಷದಿಂದ ಶತ್ರುಗಳನ್ನು ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ. ನನಗೆ ನನ್ನ ಸಂಸ್ಥೆಲೇ ಸುಮಾರು ವರ್ಷ ಇದ್ದು ನನ್ನಿಂದನೇ ಕೆಲವು ವಿಷಯ ಕಲಿತು, ವಿದ್ಯೆ ಕಲಿತು, ಅವ್ರ ಅಪ್ಪ ಅಮ್ಮ ಹೇಳ್ಕೊಡೋಕ್ಕಾಗಿಲ್ಲ, ಅದನ್ನು ನಾನು ಕಲಿಸ್ಕೊಟ್ಟೆ. ಅವ್ರ ಜಾತಿ ಗುರುಗಳು ಕಲ್ಸೋಕ್ಕಾಗಿಲ್ಲ, ನಾನು ಕಲಿಸ್ಕೊಟ್ಟೆ. ಎಲ್ಲದರಲ್ಲೂ ಅವ್ರಿಗೆ ಎಂತೆಂಥ ಕೆಟ್ಟ ಚಟಗಳಿತ್ತು, ಕೆಟ್ಟ ಬುದ್ಧಿಗಳಿತ್ತು, ಅದನ್ನೆಲ್ಲ ಬಿಡಿಸಿ ಮಂತ್ರ ಹೇಳಿಸಿ ಸಮಾಜದಲ್ಲಿ ಒಬ್ಬ ಸ್ಪಿರಿಚುವಲ್ ಮಾಸ್ಟರ್ ಆಗೋ ಲೆವೆಲ್ಗೆ ತೊಗೊಂಬಂದು ಕೊನೆಗೆ ಯಾರೋ ಮಾತು ಕೇಳ್ಕೊಂಡು ಅವರೇನೋ ಅಂದ್ಕೊಂಡು ನನ್ನ ಮೇಲೆ ತುಂಬ ವೈರತ್ವ ಮಾಡಿದ್ರು, ನನಗೆ ತುಂಬ ತೊಂದರೆ ಕೊಟ್ಟರು. ಇವತ್ತು ನಾನಿದ್ದೀನಿ, ಅವರೆಲ್ಲ ನನ್ನ ಹತ್ರ ಭಾಳಷ್ಟು ಅನುಭವಿಸ್ತಾ ಇದ್ದಾರೆ. ಮದುವೆ ಆಗಿದ್ದಾರೆ, ಕೆಲವರು ಇನ್ನೂ ಮದುವೆ ಆಗಿಲ್ಲ, ಮದುವೆ ಆದಮೇಲೆ ಅವ್ರಿಗೆ ಗೊತ್ತಾಗ್ತಿದೆ ಎಷ್ಟು ಕಷ್ಟಪಡ್ತಾ ಇದ್ವಿ, ಆದರೂ ಮಕ್ಕಳಾದಮೇಲೆ ಇನ್ನೂ ಕಷ್ಟಪಡ್ತಾ ಇದ್ದಾರೆ. ಇದೆಲ್ಲ ನಮ್ಮ ಭಾವನೆ, ನಮ್ಮ ಯೋಚನೆಗಳ ಮೇಲೆ ನಿಂತಿದೆ ಶತ್ರುತ್ವ ಬೆಳೆಯುತ್ತೋ ಇಲ್ವೋ ಅನ್ನೋದು. ಯಾವ ವ್ಯಕ್ತಿ ದಿನನಿತ್ಯ ಮನಸ್ಸಿನಲ್ಲೇ ಲಕ್ಷ್ಮೀ ಶ್ರೀನಿವಾಸ್ ಸರಿಯಿಲ್ಲ, ಲಕ್ಷ್ಮೀ ಶ್ರೀನಿವಾಸ್ ಸರಿಯಿಲ್ಲ, ಅವನ ಹತ್ರ ಹೋಗಬೇಡಿ, ಅವನ ಕಚಡ, ಅವನ ನೀಚ, ಅವನು ವಂಚಕ, ಮೋಸಗಾರ, ಹಾಗೆ 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 ದಿನ ನನ್ನ ಬಗ್ಗೆ ಹೇಳಲಿಲ್ಲ ಅಂದರೆ ತಿಂದು ಜೀರ್ಣ ಆಗಲ್ಲ, ಕುಡ್ದಿದ್ದು ಒಳಗೆ ಹೋಗಲ್ಲ. ಆ ಲೆವೆಲ್ಗೆ ಮೆಂಟಲ್ ಮೈಂಡ್ ಸೆಟ್ ಇರ್ತದೆ ಅವ್ರಿಗೆ, ಭಾವನೆಗಳು. ನನ್ನ ಬಗ್ಗೆ ಎಲ್ಲರ ಹತ್ರ ಮಾತಾಡಬೇಕು ಅವರು. ಲಕ್ಷ್ಮೀ ಶ್ರೀನಿವಾಸ್ ಅಂತವನು ಮನಸ್ಸಲ್ಲೇ ಚಿಂತೆ ಮಾಡ್ತಾನೆ, ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ, ಅವ್ನಿಗೆ ಹಂಗಾಗಬೇಕು, ಅವ್ನು ಮಾಟ ಮಾಡಿಸ್ಬೇಕು, ಅವ್ನಿಗೆ ಹೊಡಿಬೇಕು, ಅವ್ನು ಬೈಬೇಕು ಅಂತ ಮನಸ್ಸಲ್ಲೇ ಹಗಲು ರಾತ್ರಿ ಹಾಸಿಗೆ ಮಲ್ಕೊಂಡು ಈ ಕಡೆ ತಿರ್ಕೊಂಡು ಮನಸ್ಸು ಒಂದಷ್ಟು ಬೈಕೋತಾನೆ, ಹಂಗೆ ಅಥವಾ ಮಲ್ಕೊಂಡು ಒಂದಷ್ಟು ಬೈಕೋತಾನೆ, ಹಿಂಗೆ ಎಡಗಡೆ ತಿರ್ಕೊಂಡು ಒಂದಷ್ಟು ಮಲ್ಕೋತಾನೆ, ಬೈಕೋತಾನೆ. ಇನ್ನು ಬೋರ್ಲಾಗಿ ಮಲ್ಕೊಂಡು ನನ್ನ ಮೇಲೆ ಕೆಟ್ಟ ಬೈಕೊಂಡು ಮಲ್ಕೋತಾನೆ. ಮನಸ್ಸಿನಲ್ಲಿ ನಿಂದನೆ, ಮನನ ನಿಂದನಾರ್ಥಂ. ಎರಡನೇದು ಬಹಿರಂಗವಾಗಿ ಪ್ರಚಾರ. ಅಲ್ಲೊಂದು 10 ಜನಕ್ಕೆ ಹೋಗ್ಬಿಟ್ಟು ಲಕ್ಷ್ಮೀ ಶ್ರೀನಿವಾಸ್ ಇಲ್ಲ ರೀ, ಇಷ್ಟು ದಿವಸ ಸರಿ ಇದ್ದ, ಇವಾಗ ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ. ಅಲ್ಲೋಗ್ತಾನೆ, ಅಲ್ಲೊಂದಷ್ಟು ಜನಕ್ಕೆ ಹೇಳ್ತಾರೆ ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ ಅಂತೇಳಿ. ಇವ್ರ ಅಪ್ಪ ಅಮ್ಮ ಕೊಡೋಕ್ಕಾಗ್ದಿರೋ ಜ್ಞಾನ, ಇವ್ರ ಜಾತಿ ಗುರುಗಳು ಕೊಡೋಕ್ಕಾಗ್ದಿರೋ ಜ್ಞಾನ ನಾನು ಕೊಟ್ಟಿದ್ದಕ್ಕೆ ಈಗ ಅವ್ರನ್ನ ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ ಅಂತಾರೆ. ನೋಡಿ ಹೆಂಗಿದೆ ಅಧರ್ಮ. ಬಹಿರಂಗವಾಗಿ ಮಾತಾಡ್ತಾ ಇದ್ದಾನೆ, ಮನಸ್ಸಲ್ಲಿ ಮಾತಾಡ್ಕೊಳ್ಳೋದು ಒಂದು ಥರ, ಬಾಬಿಟ್ಟು ಹೇಳೋದು ಒಂಥರ. ದಿನ ನನ್ನ ಮೇಲೆ ಹೊಟ್ಟೆ ಕಿಚ್ಚು, ಆ ಕಿಚ್ಚು ಜಾಸ್ತಿ ಆಯಿತು, ನನ್ನ ಬಗ್ಗೆ ಮಾತಾಡೋದು ಜಾಸ್ತಿ ಆಯಿತು, ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು ಜಾಸ್ತಿ ಆಯಿತು. ಯಾವಾಗ ಅಪಪ್ರಚಾರ ಮನಸ್ಸಲ್ಲೇ ಮಾತಾಡ್ಕೊಳ್ಳೋದು ಮತ್ತು ಎಲ್ಲರ ಮುಂದೆ ಹೇಳ್ತಾ ಬರೋದು ಶುರುವಾಯ್ತಲ್ಲ, ರಕ್ತ ಮಲಿನ ಆಗೋಯ್ತು, ನರನಾಡಿಗಳಲ್ಲಿ ಶಕ್ತಿ ಕಮ್ಮಿ ಆಯಿತು. ಪರರ ನಿಂದನೆ ಮಾಡೋದ್ರಿಂದ ರಕ್ತ ಅಶುದ್ಧಿ ಅಂತ ಹೇಳುತ್ತೆ ಆಯುರ್ವೇದದಲ್ಲಿ.
ನಿಂದನೆ, ಪರರ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ನರದೌರ್ಬಲ್ಯ ಬರುತ್ತೆ ಅಂತ ಹೇಳ್ತಾರೆ. ಪರರ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ವೀಕ್ನೆಸ್ ಆಗ್ತದೆ, ನರದೌರ್ಬಲ್ಯ. ಗಂಡಸಾದ್ರೆ ಅವ್ನು ನಪುಂಸಕ ಆಗ್ತಾನೆ, ಹೆಂಗಸಾದ್ರೆ ಅವಳಿಗೆ ಮಕ್ಕಳಾಗಲ್ಲ, ಅಥವಾ ಅವಳಿಗೆ ಮೆನ್ಸಸ್ಸಲ್ಲಿ ಸರಿಯಾಗಿ ಸೈಕಲ್ ಆಗಲ್ಲ, ಸೈಕಲ್ ಆಗಲ್ಲ. 3 ತಿಂಗಳು 4 ತಿಂಗಳು ಒಂದ್ಸಲ ಮೆನ್ಸಸ್ ಆಗ್ತಾಳೆ, ಆದರೆ ಬ್ಲೀಡಿಂಗ್ ಕಂಟಿನ್ಯೂಸ್ ಆಗಿ ಆಗ್ತಿರ್ತದೆ. ಇವನಿಗೆ ಸಂತಾನೋತ್ಪತ್ತಿಗಾಗಲ್ಲ. ಪರನಿಂದನೆ, ಪರನಿಂದನಾ ದೋಷ, ಅಪಪ್ರಚಾರ ಇವೆಲ್ಲ ದೋಷ ಆದಾಗ, ರಕ್ತವೀರ್ಯ ಎರಡೂ ಮಲಿನ ಆದಾಗ ವಂಶ ಅಭಿವೃದ್ಧಿ ಆಗೋದಿಲ್ಲ ಅಂತ ಕರ್ಮಸಿದ್ಧ ಅಂತ ಹೇಳ್ತದೆ. ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಬಗ್ಗೆ ಕೆಟ್ಟಾಗಿ ಮನಸ್ಸಲ್ಲೇ ಚಿಂತೆ ಮಾಡ್ತಾನೋ, ಇನ್ನೊಬ್ಬರ ಬಗ್ಗೆ ಕೆಟ್ಟಾಗಿ ಅಪಪ್ರಚಾರ ಮಾಡ್ತಾನೋ ಬಾಯ್ಬಿಟ್ಟು, ಆವಾಗ ಬಾಯ್ಬಿಟ್ಟ ತಕ್ಷಣ ನರೆಲ್ಲ ವೀಕ್ ಆಗುತ್ತೆ, ಮನಸ್ಸಲ್ಲೇ ಚಿಂತನೆ ಮಾಡ್ತೀರಿ, ವೀರ್ಯ ರಕ್ತ ಎರಡೂ ಅಶುದ್ಧಿ ಆಗ್ತದೆ. ಹೆಣ್ಣಿಗೆ ಅಂಡಾಣು ಅಶುದ್ಧಿ ಆಯಿತು, ಹೆಣ್ಣಿಗೆ ರಕ್ತ ಅಶುದ್ಧಿ ಆಯಿತು. ರಕ್ತ ಶೋಧನೆ ಮಾಡಬೇಕು, ಮತ್ತು ಡಾಕ್ಟರ್ ಹತ್ರ ಹೋಗ್ಬೇಕು. ಆ ಕರ್ಮ ನಾಶ ಮಾಡಲಿಕ್ಕೆ ಗೋಮೂತ್ರ ಕುಡಿಬೇಕು. ನೋಡಿ, ಪಾಪಗ್ರಹ ಶತ್ರುಗ್ರಹ ಹೇಗೆ ನಡೀತಾ ಇದೆ ಜಾತಕದಲ್ಲಿ. ಲಕ್ಷ್ಮೀ ಶ್ರೀನಿವಾಸನಿಗೆ ಹೇಳಷ್ಟೆಲ್ಲ ಹೇಳಿದ್ದಾಯಿತು. ಒಂದು 100 ಜನಕ್ಕೆ ಹೇಳಾಯಿತು. ಆ 100 ಜನ 10 ಜನಕ್ಕೆ ಕೇಳ್ತಾರ ಮಾಡ್ದ. ಇನ್ನು ಎಲ್ಲೆಲ್ಲಿ ಸಿಗ್ತದೋ ಅವ್ನಿಗೆ ನಂದೇ ಚಿಂತೆ. ಅವ್ನಿಗೆ ಅಪ್ಪ ಅಮ್ಮನ ಬಗ್ಗೆ, ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ ಚಿಂತನೆ ಇಲ್ಲ. ಅವ್ನಿಗೆ ವ್ಯವಸಾಯ, ಉದ್ಯೋಗ, ವ್ಯಾಪಾರ ಬಗ್ಗೆ ಚಿಂತೆ ಇಲ್ಲ. ನನ್ನ ಬಗ್ಗೆ ಹೇಳಿದ್ದು, ಪ್ರಚಾರ ಮಾಡಿದ್ದು. ಇಷ್ಟೆಲ್ಲ ಅವರು ತೃಪ್ತಿ ಇಲ್ಲ ಅವನಿಗೆ. ಇಲ್ಲ ಅವ್ನು ಸಾಯಬೇಕು, ಇಲ್ಲ ನಾನು ಸಾಯಬೇಕು, ತೃಪ್ತಿ ಆಗಬೇಕು ಅಂದರೆ ಆ ಲೆವೆಲ್ಗೆ ಮಾಡಿ ರಕ್ತ ಮಲಿನ ಆಯಿತು, ನರ ದೌರ್ಬಲ್ಯ ಆಯಿತು. ಆಗ ಅಲರ್ಜಿ ಶುರುವಾಯಿತು. ಯಾವಾಗ ರಕ್ತ ಮಲಿನ ಆಯಿತು, ನರ ದೌರ್ಬಲ್ಯ ಆಯಿತು, ನಮ್ಮ ಇಮ್ಯುನಿಟಿ ಸಿಸ್ಟಮ್ ಡೌನ್ ಆಯಿತು, ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗೋಯ್ತು. ಅವನೊಳಗೆ ಎಲ್ಲ ಸೆಲ್ಗಳು ಶತ್ರುಗಳಾದರು. 1 ಲಕ್ಷ 2 ಕೋಟಿ ಸೆಲ್ಗಳು ಲಕ್ಷ್ಮೀ ಶ್ರೀನಿವಾಸ ಸರಿ ಇಲ್ಲ, ಲಕ್ಷ್ಮೀ ಶ್ರೀನಿವಾಸ ಇಲ್ಲದ ಒಳಗೆ ಬಡ್ಕೋತಾ ಇರ್ತದೆ ಸೆಲ್ಗಳು ಶರೀರದಲ್ಲಿ. ಮೈಂಡಲ್ಲಿ ಚಿಂತನೆ ಮಾಡಿರ್ತಾನೆ, ಲಕ್ಷ್ಮೀ ಶ್ರೀನಿವಾಸ ಸರಿ ಇಲ್ಲ ಅಂಥವ್ನು ಇಂಥವ್ರು ಮೈಂಡ್ಗೆ ಟ್ರೈನಿಂಗ್ ಕೊಡ್ತಾರೆ. ಕೋಟ್ಯಾಂತರ ನ್ಯೂರಾನ್ಸ್ಗಳು ಅದನ್ನೇ ಜಪ ಮಾಡ್ತಿರ್ತದೆ. ದಿನಕ್ಕೆ 50 ಸಲ ನೆನೆಸ್ಕೋತಾನಲ್ಲ ನನ್ನ, ಅವನಿಗೆ ನ್ಯೂರಾನ್ ಸಿದ್ಧಿ, ಜಪಸಿದ್ಧಿ ಆಯಿತು. ಬಾಡಿ ಒಳಗಿರೋ ಕೋಟ್ಯಾಂತರ ಸೆಲ್ಗಳು ವೀಕ್ ಆಗ್ತಾ ಬಂತು. ಎಲ್ಲ ಸೆಲ್ಗಳು ಲಕ್ಷ್ಮೀ ಶ್ರೀನಿವಾಸ ಸರಿ ಇಲ್ಲ, ಎಲ್ಲ ಬಡ್ಕೋತಾ ಇದೆ. ಅವನು ಮೊಸರನ್ನ ತಿಂದು, ಪುಳಿಯೋಗರೆ, ಚಪಾತಿ, ಮಾಂಸ, ಮಡ್ಡಿ ಎಲ್ಲ ತಿಂದು ಕೂಡ ಆರೋಗ್ಯ ಇಲ್ಲ. ಯಾಕೆಂದರೆ ಸೆಲ್ಲೆಲ್ಲ ಬಡ್ಕೋತಾ ಇದೆ. ನನ್ನ ಬಗ್ಗೆನೇ ಸೆಲ್ಗಳು ಮಾತಾಡ್ತಿವೆ, ನನ್ನ ಬಗ್ಗೆನೇ ಬ್ರೈನಲ್ಲಿ ಚಿಂತನೆ ಮಾಡ್ತಿದೆ. ಈ ನ್ಯೂರಾನ್ಸು ಸೆಲ್ಸ್ ಎರಡೂ ನನ್ನ ಬಗ್ಗೆ ಮಾಡಿ ಅವನು ಕೃಷನ ಆಗಿಬಿಟ್ಟು ಕ್ಯಾನ್ಸರ್ ಬರ್ಬೋದು, ಚರ್ಮವ್ಯಾಧಿ ರೋಗ ಬರ್ಬೋದು, ಏನು ಬೇಕಾ ಇಮ್ಯುನಿಟಿ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಡೌನ್ ಆಯಿತು. ಅವನ ಕಣ್ಣು ಮುಂದೆ ನಾನು ಚೆನ್ನಾಗಿರ್ತೀನಿ ನೋಡಿ, ನಾನು ಬೆಳೀತಾನೇ ಇರ್ತೀನಿ. ಅವನು ಬ್ರೈನಲ್ಲಿ ನ್ಯೂರಾನ್ ಬಡ್ಕೋತಾ ಇರ್ತದೆ, ಬಾಡಿ ಒಳಗೆಲ್ಲ ನಾನಗಳಿರೋ ಶೆಲ್ಗಳೆಲ್ಲ ಲಕ್ಷ್ಮೀ ಶ್ರೀನಿವಾಸನಿಗೆ ಒಂದು ಸಿದ್ಧಿ ಆಗೋಗಿದೆ ಅವನಿಗೆ. ಆಗ ಅವನಿಗೆ ಲಕ್ವ ಬರ್ಬೋದು, ಅಂದರೆ ಪ್ಯಾರಾಲಿಸಿಸ್ ಬರ್ಬೋದು, ಸರ್ಪ ಸುತ್ತು, ಸ್ಕಿನ್ ಅಲರ್ಜಿ, ಹೀಗೆ ಹಲವಾರು ರೀತಿ ಅಲರ್ಜಿಗಳು ಶರೀರದ ಉತ್ಪತ್ತಿ ಆಗುತ್ತೆ. ಯಾಕೆ ಮನುಷ್ಯನಿಗೆ ಅಲರ್ಜಿ ಬರ್ತಂದರೆ ದ್ವೇಷ, ಅಸೂಯೆ ಜಾಸ್ತಿ ಆದಾಗ ನಮ್ಮಲ್ಲಿ ಟಾಕ್ಸಿನ್ ಉತ್ಪತ್ತಿ ಆಗುತ್ತೆ. ಆ ಡಿಟಾಕ್ಸಿಫಿಕೇಷನ್ ಮಾಡೋ ತಂತ್ರ ಗೊತ್ತಿಲ್ಲ, ಆದರೆ ದ್ವೇಷ ಮಾಡೋ ಶಕ್ತಿ ನಮ್ಗೆ ಗೊತ್ತು. ನಾನು ತೊಂದರೆ ಕೊಡೋದು ಗೊತ್ತು, ತೊಂದರೆ ಕೊಟ್ಟಾದ್ಮೇಲೆ ಬರೋ ಸಮಸ್ಯೆ ಇದೆಲ್ಲ, ಪ್ರಾಬ್ಲಮ್ಮು, ಅದು ಪರಿಹಾರ ಮಾಡ್ಕೊಳ್ಳೋ ಟೆಕ್ನಿಕೇ ಗೊತ್ತಿಲ್ಲ ಅಂದರೆ ವೇಸ್ಟ್. ಮನುಷ್ಯ ತನಗೆ ತಾನೇ ಸರ್ವನಾಶ ಮಾಡ್ಕೊಂಡ್ಬಿಡ್ತಾನೆ. ಇದನ್ನೇ ನಮ್ಮ ಪ್ರಾರಂಭದಲ್ಲಿದೆ. ನಮ್ಮ ಮನಸ್ಸೇ ನಮಗೆ ಶತ್ರು, ನಮ್ಮ ಭಾವನೆಗಳೇ ನಮ್ಮ ಶತ್ರು, ನಮ್ಮ ಎಮೋಷನೇ ಶತ್ರು. ಹೊರಗಿನ ಪ್ರಪಂಚದಲ್ಲಿ ಇರೋ ಶತ್ರುಗಳಿಂದ ಅಂತರಂಗದಲ್ಲಿ ಆ ಒಳಗಡೆ ಇರತಕ್ಕಂಥ ಶತ್ರುಗಳೇ ಬಹಳಷ್ಟಿದ್ದಾಗ, ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳು ತುಳುಕ್ದಾಗ ಹೊರಗಿನ ಪ್ರಪಂಚಕ್ಕಿಂತ ಒಳಗಿನ ಶತ್ರುಗಳೇ ಮಹಾಶತ್ರುಗಳು. ಸೆಲ್ ಪ್ರತಿ ಜೀವಕೋಶಗಳಲ್ಲೂ ಆಟಮ್ಸಿಂದ ಸೆಲ್ಲೆಲ್ಲ ನನ್ನ ಬಗ್ಗೆ ಆಟಮ್ಸು. ಸೆಲ್ಸ್ ಆದ ತಕ್ಷಣ ಟಿಶ್ಯೂಸ್, ಕಲೆಕ್ಷನ್ ಆಫ್ ಸೆಲ್ಸ್ ಇಸ್ ಕಾಲ್ಡ್ ಟಿಶ್ಯೂ ಕೂಡ ಬಡ್ಕೊಳ್ತಾ ಇರ್ತದೆ ಲಕ್ಷ್ಮೀ ಶ್ರೀನಿವಾಸ ಬಗ್ಗೆ. ಎಲ್ಲ ಕಲೆಕ್ಷನ್ ಆಫ್ ಟಿಶ್ಯೂ ಅಂದರೆ ಆರ್ಗನ್. ಕಿವಿ ಒಂದು ಆರ್ಗನು, ಮೂಗು, ಬಾಯಿ, ಕಣ್ಣು, ಕಿವಿ ಎಲ್ಲ ಹೊಟ್ಟೆ ಒಂದೊಂದು ಆರ್ಗನ್ಸು, ಕರುಳು, ಜಠರ, ಲಿವರು ಎಲ್ಲನೂ ಬಡ್ಕೊತಾ ಇರ್ತದೆ ಅಂಗಾಂಗಗಳಲ್ಲಿ, ಆರ್ಗನ್ಸ್ಗಳಲ್ಲಿ. ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್, ಊಟ ಸರಿಯಲ್ಲ. ಎಸ್ಕ್ರಿಟರಿ ಸಿಸ್ಟಮ್, ಮಲಬದ್ಧತೆ, ಮೂತ್ರ ವಿಸರ್ಜನೆ ಮಾಡೋಕ್ಕಾಗಲ್ಲ, ಮಲ ಸರಿಯಾಗಿ ಹೋಗೋದಿಲ್ಲ, ಒಂದು ಸಂತಾನೋತ್ಪತ್ತಿ ಆಗಲ್ಲ, ನಪುಂಸಕತೆ. ಎಕ್ಸ್ಕ್ರಿಟರಿ ಸಿಸ್ಟಮ್, ಸ್ಕೆಲಿಟಲ್ ಸಿಸ್ಟಮ್, ಬಾಡಿ ಎಲ್ಲ ಪೇನ್, ಬೋನು, ಯೂರಿಕ್ ಆ್ಯಸಿಡ್ ಜಾಸ್ತಿ ಆಯಿತು, ಜಾಯಿಂಟ್ಸ್ ಪೇನ್ ಬಂತು. ಅದರಿಂದ ನಮ್ಮ ಶರೀರದಲ್ಲೇ ವಿಷ ಜಾಸ್ತಿ ಆಗ್ತಿದೆ.
ನಮ್ಮ ಶರೀರದಲ್ಲಿ ಯಾವಾಗ ಈ ದ್ವೇಷ ಅಸೂಯೆ ಜಾಸ್ತಿ ಆಯಿತು, ಸ್ಕಿನ್ ಅಲರ್ಜಿ ಶುರುವಾಯಿತು. ಮೇಲ್ನೊಟ್ಟಿಗೆ ಸ್ಮೈಲ್ ಕೊಟ್ಟು ಮಾತಾಡ್ತೀವಿ, ಒಳಗಡೆ ಎಲ್ಲ ವಿಷ. ಶಾಸ್ತ್ರ ಹೇಳುತ್ತೆ, ಯಾವ ವ್ಯಕ್ತಿ ನಿಮ್ಮನ್ನು ದ್ವೇಷಿಸ್ತಾನೋ, ಯಾವ ವ್ಯಕ್ತಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾನೋ, ಯಾವ ವ್ಯಕ್ತಿ ನಿಮಗೆ ಶತ್ರುವಾಗಿ ಕಾಣ್ತಾನೋ, ಯಾವ ವ್ಯಕ್ತಿ ನಿಮಗೆ ಮಾಡವಾದ ಹಿಂಸೆಗಳ ಕೊಡ್ತಾನೋ ಅಂಥವನ ದರ್ಶನ, ಸ್ಪರ್ಶ, ಸಂಭಾಷಣ ಮಾಡಿದ್ದೆ ಆದರೆ ನಿಮಗೆ ತೊಂದರೆ ಆಗತ್ತೆ ಅಂತ, ಅವನಿಂದ ದೂರ ಇರು ಅಂತ ಹೇಳುತ್ತೆ ಶಾಸ್ತ್ರ. ಆದ್ದರಿಂದ ಯಾವಾಗ ನಮ್ಮ ಶರೀರದಲ್ಲಿ ವಿಷ ಜಾಸ್ತಿ ಆಯಿತು, ದ್ವೇಷಗಳು ಜಾಸ್ತಿ ಆಯಿತು, ಅದನ್ನು ಹೊರಗೆ ಹಾಕಲಿಕ್ಕೆ ಗರುಡೋಪನಿಷತ್ ಅಂತ ಉಪನಿಷತ್ತಿದೆ ಗರುಡನ ಬಗ್ಗೆ. ಆ ಗರುಡನ ಒಂದು ಮಂತ್ರ ಇದೆ, ಭಾಳ ವಿಶೇಷವಾದಂಥ ಮಂತ್ರ. ನಮ್ಮ ಶರೀರಕ್ಕಂಥ ವಿಷವನ್ನು ಹೀರಿ ಮಲಮೂತ್ರದಿಂದ ಹೊರಗಾಕಿ, ಆತ್ಮದಿಂದ ಹೊರಗಾಕಿ, ನಮ್ಮನ್ನು ಪರಿಶುದ್ಧರಾಗಿ ಮಾಡಿ ಇರುವಷ್ಟು ದಿವಸ ನಾವು ಯಾರನ್ನೂ ಶತ್ರುಗಳ ಬಗ್ಗೆ ಮಾತಾಡಬಾರ್ದು, ನಮಗೂ ಶತ್ರುಗಳು ಹುಟ್ಕೋಬಾರ್ದು ಅನ್ನೋಗಿದ್ರೆ ಗರುಡ ಮಂತ್ರವನ್ನು ಹೇಳಬೇಕು ಅಂತ ಗರುಡೋಪನಿಷತ್ತಲ್ಲಿ ಒಂದು ಕಡೆ ಮಂತ್ರ ಹೇಳ್ತಾರೆ. ಆದ್ದರಿಂದ ನಾವೇನು ಮಾಡಬೇಕು, ತುಳಸಿ ದಳ ಕೈಲಿಟ್ಕೋಬೇಕು. ತುಳಸಿ ಯಾವುದು, ಕೃಷ್ಣ ತುಳಸಿ, ಶ್ರೀ ತುಳಸಿ, ಅದು ಶ್ರೀ ತುಳಸಿ ಭಾಳ ಒಳ್ಳೆಯದು. ಇಲ್ಲಾಂದರೆ ಕೃಷ್ಣ ತುಳಸಿ ಕಪ್ಪಗಿರುತ್ತೆ, ಶ್ರೀ ತುಳಸಿ ಆದರೆ ಹಚ್ಚ ಹಸಿರು ಇರ್ತದೆ. ಯಾವುದೋ ಒಂದು ಇಡೀ ತುಳಸಿ ತೊಗೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ, ಗರುಡ ಪಶ್ಚಿಮ ಮುಖವಾಗಿರ್ತಾರೆ. ಓಂ ಕ್ಷಿಪ್ ಸ್ವಾಹ, 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 ಓಂ ಕ್ಷಿಪ್ ಸ್ವಾಹ ಅಂಥೇಳಿ ದಿನನಿತ್ಯ ಅರ್ಧ ಗಂಟೆ ಜಪ ಮಾಡಿದ್ರೆ ನಿಮ್ಮಲ್ಲಿರತಕ್ಕಂಥ ಎಲ್ಲ ಥರ ವಿಷಯನೂ ಕೂಡ ಹೊರಟೋಗುತ್ತೆ, ಹೀರ್ಕೊಳ್ಳುತ್ತಂತೆ ಈ ಮಂತ್ರ. ಭಾಳ ಸಿಂಪಲ್ ಮಂತ್ರ, ಭಾಳ ಪವರ್ಫುಲಿ ಈ ಗರುಡ ಮಂತ್ರ. ಇದು ಗರುಡ ಪುರುಷದಲ್ಲಿ ಬರುತ್ತೆ. ಇದು ಗರುಡ ಹಲವಾರು ಮಂತ್ರಗಳಿವೆ, ಹಲವಾರು ಮಾಲ ಮಂತ್ರಗಳಿವೆ, ಹಲವಾರು ಸೀಕ್ರೆಟ್ ಬೀಜ ಮಂತ್ರಗಳಿದೆ. ಅದರಲ್ಲೂ ಕಾಳಸರ್ಪ ದೋಷ, ಬೇರೆ ಬೇರೆ ಸ್ಕಿನ್ ಡಿಸೀಸು, ಎಲ್ಲ ಥರದಕ್ಕೂ ಗರುಡ ಮಂತ್ರಗಳಿವೆ. ಅದನ್ನು ಹೇಳ್ತಾ ಹೋದರೆ ನಿಮ್ಮಲ್ಲಿ ಎಲ್ಲ ಸರ್ಪ ವಿಷವನ್ನು ಹೀರ್ಕೊಳ್ಳುತ್ತೆ. ಅದರಲ್ಲೂ ಭಾಳ ವಿಶೇಷವಾಗಿ ಓಂ ಕ್ಷಿಪ್ ಸ್ವಾಹ ಈ ಮಂತ್ರನ ಆ ತುಳಸಿ ದಳಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಜಪ ಮಾಡಿದ್ರೆ 108ಕ್ಕಿಂತ ಜಾಸ್ತಿ ಆಗುತ್ತೆ. ಅದನ್ನು ತೊಗೊಂಡು ವಿಷ್ಣುವಿನ ಪಾದದಲ್ಲಿ ಹಾಕಬೇಕು. ನಿಮ್ಮನೆ ಫೋಟೋ ಇಲ್ಲ, ನಿಮ್ಮನೆ ವಿಷ್ಣುವಿನ ವಿಗ್ರಹ ಇದ್ದರೆ, ಯಾವುದೂ ಇಲ್ಲ ಆಂಜನೇಯನ ಫೋಟೋಗ ಇಲ್ಲ ಅಂದರೆ ನಿಮ್ಮ ಯಾವುದಾದ್ರು ಹತ್ತಿರದಲ್ಲಿ ವಿಷ್ಣು ದೇವಸ್ಥಾನ ತೊಗೊಂಡು ಕೊಟ್ಬಿಡಿ. ಆಮೇಲೆ ಆ ಪುರೋಹಿತರು ಕೇಳಿ 1-2 ದಳ ಅದನ್ನು ತೊಗೊಳ್ಳಿ. ವಿಷ್ಣುಗೆ ಸಮರ್ಪಣೆ ಮಾಡಿದ ಮೇಲೆ ಆ 1-2 ದಳನ ಬಾಯಿಗೆ ಹಾಕ್ಕೊಂಡ್ರೆ ಈ ಥರ ಕೆಟ್ಟ ಬುದ್ಧಿ ಮನಸ್ಸಲ್ಲೇ ಚಿಂತೆ ಮಾಡೋದು, ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡೋದು ದೋಷ ಹೋಗುತ್ತೆ. ನಿಮ್ಮ ಜಾತಕದಲ್ಲಿ ಶುಭಗ್ರಹ ಜೊತೆಗೆ ಶತ್ರುಗ್ರಹ, ಪಾಪಗ್ರಹ ಕೆಟ್ಟದ್ದನ್ನು ಮಾಡಿಸುತ್ತೆ. ಶತ್ರುಗಳನ್ನು ಸೃಷ್ಟಿ ಮಾಡುತ್ತೆ ನಮ್ಮ ನಾಲ್ಗೆ ಮುಖಾಂತರ. ನಮ್ಮ ಆಚಾರ ಕಾಯ ವಾಚ ಮನಸ, ಕಾಯ ಅಂದ ದೇಹು, ವಾಚ ಅಂದರೆ ಮಾತು, ಮನಸ್ಸ ಅಂದರೆ ಮನಸ್ಸಿನಿಂದ ಶತ್ರುಗಳನ್ನು ಸೃಷ್ಟಿ ಮಾಡುತ್ತೆ. 3 ಥರ ಶತ್ರುಗಳು, ಕಾಯ ವಾಚ ಮನಸ್ಸ. ಕಾಯ ಅಂದರೆ ದೇಹದಿಂದ ಒಡೆದು ಮಾಡ್ತೀವಿ ದೇಹ, ಮನಸ್ಸಿನಲ್ಲಿ ಚಿಂತನೆ ಮಾಡಿ, ವಾಚನ ಕೆಟ್ಟ ಮಾತಾಡಿ ಶಸ್ತ್ರಗಳನ್ನು ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ. ಈ 3ಕ್ಕೂ ಔಷಧಿ, ಈ ವಿಷ ಹೋಗಲಿ ಅಂತ ಗರುಡ ಮಂತ್ರ ಮಾಡಬೇಕು ಅಂತೇಳಿ ಈ ಗರುಡೋಪನಿಷತ್ತಲ್ಲಿ ಹೇಳುತ್ತಿದ್ದು. ಇದನ್ನು ಮಾಡಿ ಶತ್ರುಗಳಿಂದ ಮುಕ್ತರಾಗಿರಿ ಅಂತ ಹೇಳ್ತಾ ಈ ಒಂದು ಅನೌನ್ಸ್ಮೆಂಟ್ ಇದೆ. ಏನಪ್ಪ ಅಂತಂದರೆ, ಇದೇ ತಿಂಗಳು 21ನೇ ತಾರೀಕು ಗುರುಪೂರ್ಣಿಮೆ ಬರ್ತಾ ಇದೆ. ಗುರುಪೂರ್ಣಿಮೆ ಯಾತಕ್ಕೆ ಬರುತ್ತೆ ಅಂದರೆ, ಯಾರು ಗುರುಗಳಿಗೆ ಬಾಯಿಂದ ಬೈದಿರ್ತಾರೋ ಅವನು ಮೂಗನಾಗ್ತಾನೆ. ಯಾರು ಗುರುಗಳನ್ನ ದಿಟ್ಟಿಸಿ ಅಂತ ಎದುರಿಸಿದರೆ ಕುರುಡನಾಗ್ತಾನೆ ಒಂದು ಜನ್ಮ. ಯಾರು ಗುರುಗಳ ಬಗ್ಗೆ ಯಾವಾಗಲೂ ಅಪಪ್ರಾಚ ಕೆಟ್ಟಿದ್ದೆ ಕೇಳ್ತಿರ್ತಾನೋ ಬೇಕು ಅಂತ ಈ ಕಿವುಡನಾಗ್ಬಿಡ್ತಾನೆ. ಆಮೇಲೆ ಸಂತಾನೋತ್ಪತ್ತಿ ಆಗಲ್ಲ, ಯಾರಿಗೆ ಮದುವೆ ಆದರೂ ಮದುವೆ ಆಗ್ತಿಲ್ಲ, ಮಕ್ಕಳಾಗಲ್ಲ, ನಪುಂಸಕನಾಗ್ತಾರೆ. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲೆಲ್ಲ ಲಾಸು. ವಿದ್ಯಾಭ್ಯಾಸದಲ್ಲಿ ಯಾರೂ ಪಾಸಾಗಲ್ಲ, ಫೇಲ್ ಆಗಲ್ಲ, ಹುಚ್ಚುಚ್ಚಾಗಿ ಚಂಡಾಳರಾಗಿ, ಬುದ್ಧಿಹೀನರಾಗಿ, ಅಂಗವಿಕಲರಾಗಿ ಹುಡ್ತಾರೆ ಗುರುಶಾಪ ಇದ್ದರೆ, ಗುರುದ್ರೋಹ, ಗುರುಶಾಪ ಇದ್ದರೆ. ಇದನ್ನು ಕಳ್ಕೊಳ್ಳಿಕ್ಕೋಸ್ಕರವಾಗಿ ವರ್ಷಕ್ಕೊಂದ್ಸಲ ಗುರುಪೂರ್ಣಿಮೆ ಅಂತ ಒಂದು ಹಬ್ಬ ಬರುತ್ತೆ. ಆ ಹಬ್ಬದಲ್ಲಿ ಎಲ್ಲ ಗುರು ಪರಂಪರೆಯಿಂದ ಸ್ಮರಿಸಿ ಜನ್ಮಾಂತರದಲ್ಲಿ ಜ್ಞಾನ ಕೊಟ್ಟಂಥ ಗುರುಗಳಿಂದ ಶಾಪ ಮುಕ್ತರಾಗಲಿಕ್ಕೆ ಇದೊಂದು ಅವಕಾಶ. ಅದಕ್ಕೋಸ್ಕರ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ವತಿಯಿಂದ ಈ ಬಾರಿ 22ನೇ ವರ್ಷದ ಗುರುಪೂರ್ಣಿಮೆ ಮಹೋತ್ಸವವನ್ನು ನಾವು ಹೊಸಪೇಟೆ, ಹಂಪೆ ಹತ್ರ, ಅಂದರೆ ಬಳ್ಳಾರಿ ಬಿಟ್ಟು ಹೊಸಪೇಟೆ, ಹಂಪೆಗೆ 7 ಕಿಲೋಮೀಟ್ರ್ ಹಿಂದೆ ಇಂಗಲಿಗಿ ಅಂತೇಳಿ ಒಂದು ವಿಲೇಜು, ಅಲ್ಲಿ ಅನ್ನಪೂರ್ಣೇಶ್ವರಿ ವಿದ್ಯಾಸಂಸ್ಥೆ ಅಂತ, ಅಲ್ಲಿ ಶ್ರೀ ದಿಗಂಬರ ರಾಜಭಾರತಿಗಳಂತ ಒಬ್ಬ ಅಘೋರಿ ನಾಗಸಾಧಿಗಳಿದ್ದಾರೆ. ಅವರ ಒಂದು
ಅಧ್ಯಕ್ಷತೆಯಲ್ಲಿ ಈ ಬಾರಿ ನಮ್ಮ ಭಿಕ್ಷಾ ಕೇಂದ್ರ ವತಿಯಿಂದ ಈ ಗುರುಪೂರ್ಣೆ ಮಹೋತ್ಸವನ ಆಚರಣೆ ಮಾಡ್ತಿದ್ದೀವಿ. ಪ್ರವೇಶ ಉಚಿತ, ಯಾರು ಬೇಕಾದ್ರೂ ಬರ್ಬೋದು. ಯಾರಿಗೆ ಗುರುಶಾಪ ಗುರುದ್ರೋಹ ಇದೆಯೋ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ ಅಂತಾರೋ ಅವತ್ತು ಅಲ್ಲಿ ಬಂದು ಭಿಕ್ಷೆ ಪಡೆದಿದ್ದೆ ಆದರೆ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಇದು ನಡೀತಾ ಇರೋದು 21ನೇ ತಾರೀಕು ಹುಣ್ಣಿಮೆ ಭಾನುವಾರ ದಿವಸ. ಹಂಪೆಯಿಂದ 7 ಕಿಲೋಮೀಟ್ರು. ನೀವು ಇಲ್ಲಿ ಬಂದು ಬೇಕಾದ್ರೆ ಹಂಪೆನೂ ಕೂಡ ದರ್ಶನ ಮಾಡ್ಕೊಂಡು ಹೋಗ್ಬೋದು, ವಿರೂಪಾಕ್ಷೇಶ್ವರ ಸ್ವಾಮಿ ಭುವನೇಶ್ವರ ದೇವಿಯನ್ನು. ಈ ಕಾರ್ಯಕ್ರಮ ಬೆಳಗ್ಗೆ 8 ಗಂಟೆ ಪ್ರಾರಂಭ ಆಗುತ್ತೆ. ದತ್ತಾತ್ರೇಯನ ಕಳಶದಲ್ಲಿ ಆವಾಹನೆ ಮಾಡಿ 21 ವೆರೈಟಿ ಅಭಿಷೇಕ ಮಾಡಿ 1008 ಮಂತ್ರ ಅರ್ಚನೆ ಮಾಡಿ, ಆಮೇಲೆ ಗಣಪತಿ ಹೋಮ, ದತ್ತಾತ್ರೇಯ ಹಲವಾರು ಮಂತ್ರಗಳಿಂದ ಹೋಮ, ಮೃತ್ಯುಂಜಯ ಹೋಮ, ಅಪಘಾತಗಳಿಂದ ಮುಕ್ತಿ ಪಡಲಿಕ್ಕೆ, ಅಪಮೃತ್ಯು ದೋಷ, ಮಾಟ ಮಂತ್ರ ತಂತ್ರಬಾಧೆ, ಕಾಳಸರ್ಪ ದೋಷಕ್ಕೆ ಲಕ್ಷ್ಮೀ ನರಸಿಂಹ ಮತ್ತು ಶತ್ರುಬಾಧೆ ಮಂತ್ರತಂತ್ರ ಪ್ರಯೋಗಕ್ಕೆ ಸುದರ್ಶನ ಹೋಮ ಮಾಡಿ ಮಧ್ಯಾಹ್ನ 2 ಗಂಟೆಗೆ ಪೂರ್ಣಾತಿ ಮಾಡಿ ಆಮೇಲೆ ದತ್ತಭಿಕ್ಷೆ ಕೊಡ್ತೀವಿ. ಆ ದತ್ತಭಿಕ್ಷೆ ಕೊಡೋದು ನಾವು 2 ಸಲ, ಗುರುಪೂರ್ಣಿಮೆ ದತ್ತ ಜಯಂತಿಗೆ. ಯಾರು ಈ ಭಿಕ್ಷೆ ಪಡಿತಾರೋ ಅವರಿಗೆಲ್ಲ ಅವ್ರು ಏನು ಪ್ರಾರ್ಥನೆ ಮಾಡ್ತಾರೋ ಅವತ್ತಿನ ದಿವಸ ಪ್ರಾರ್ಥನೆ ಮಾಡಿ ಯಾರು ಭಿಕ್ಷೆ ಪಡಿತಾರೋ ಅವ್ರಿಗೆ ಆ ಸಂಕಲ್ಪ ನೆರವೇರುತ್ತೆ ಅಂತೇಳಿ ನಾಥ ಪರಂಪರೆ ಹೇಳ್ತಾರೆ. ಇದು ನೀವು ಕುಟುಂಬ ಸಮೇತ ಬಂಧು ಮಿತ್ರ ಸಮೇತ ಈ ಕಾರ್ಯಕ್ರಮಕ್ಕೆ ಬನ್ನಿ. ಎಲ್ಲಿ ನಡೀತಿ ಹೇಗೆ ನಡೀತಿ ಅಂತ ಸ್ಕೀಮ್ ಮೇಲೆ ತೋರಿಸ್ತಾ ಇದ್ದೀವಿ. ಸಂಕಲ್ಪಕ್ಕೆ ಬರಬೇಕಾದ್ರೆ 1 kg ಕಡಲೆಕಾಯಿ ಬೀಜ ತೊಗೊಂಬನ್ನಿ. ಕಡಲೆಕಾಯಿ ಬೀಜ ಅಂದರೆ ಶೇಂಗಾ. ಅದು ತೊಗೊಂಬಂದರೆ ಅವತ್ತಲ್ಲಿ ಮಂತ್ರ ತಂತ್ರ ಮಾಡಿಸಿ ನಿಮ್ಮೆಲ್ಲ ದೋಷಗಳನ್ನು ತೆಗಿಯೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಈ ಕಾರ್ಯಕ್ರಮ ಉಚಿತ. 21ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಕಾರ್ಯಕ್ರಮ, 2 ಗಂಟೆ ಮುಗಿಯುತ್ತೆ. ತಾವೆಲ್ಲರೂ ಬರಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲಿ ನಡೀತೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ, ನೀವು ಬರ್ಕೊಳ್ಳಿ, ಫೋಟೋ ತಗೊಳ್ಳಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBಗೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಆ ಲಿಂಕನ್ನು ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರೇ www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.